ನೀವು ನಂಬಲ್ಲ, ಈ ಜಾಗದಲ್ಲಿ ಹುಲಿ ಬಂದು ಬೇಟೆ ಆಡ್ಕೊಂಡು ಹೋಗಿದೆ ಒಂದು ಹಸುನ. ನಾವಿವಾಗಿದ್ದೀವಿ ಆನೆಗಳು ಹುಲಿಗಳು ಬರೋವಂಥ ಜಾಗದಲ್ಲಿ. ಒಂದು ಹುಲಿ ಮಾತ್ರ ಇಲ್ಲೇ ಓಡಾಡ್ತಾ ಇದೆ. ಮೊದಲು ಆನೆಗಳು ಬರ್ತಾಯಿದ್ವು, ಈಗಲೂ ಬರ್ತಾ ಇದ್ದಾವೆ, ಬಟ್ ಇದನ್ನು ದಾಟ್ ಬರಲ್ಲ. ಬಟ್ ಹುಲಿಗಳು ಮಾತ್ರ ಒಳಗಡೆಗೆ ಬರ್ತವೆ. ಅದ್ರ ಬಗ್ಗೆ ನಾನು ಲಾಸ್ಟಲ್ಲಿ ಮಾತಾಡ್ತೀನಿ, ಅದನ್ನು ತೋರಿಸ್ತೀನಿ. ಇಲ್ಲಿಗೇನಕ್ಕಪ್ಪ ಬಂದು ಅಂತ ಕೇಳಿದ್ರೆ, ನಾನೊಂದು ಕಮ್ಯುನಿಟಿ ಪೋಸ್ಟ್ ಮತ್ತು ಇನ್ಸ್ಟಾಗ್ರಾಮಲ್ಲೂ ಕೇಳಿದ್ದೆ, ಏನಾದರೂ ಕ್ವಶನ್ ಇದ್ದರೆ ಕೇಳಿ ಅಂತ. ತುಂಬ ಜನ ಕ್ವಶನ್ ಕೇಳಿದ್ದೀರಾ, ಅದಕ್ಕೆ ನಿಮ್ಮ ಕ್ವಶನ್ಗಳಿಗೆಲ್ಲ ಆನ್ಸರ್ ಮಾಡೋಣ ಅಂದ್ಬಿಟ್ಟು ಇಲ್ಲಿಗೆ ಬಂದಿದ್ದೀನಿ. ತುಂಬ ಜನ ಕ್ವಶನ್ ಕೇಳಿದ್ದು ಆನೆಗಳು ವೀಡಿಯೋ ಮಾಡಿ, ಆನೆ ತೋರಿಸಿ ಅಂತ. ಸೊ ಅದಕ್ಕೋಸ್ಕರ ನಾನು ಎಲ್ಲಿ ವೀಡಿಯೋ ಮಾಡ್ತಾಯಿದ್ದೆ ಅಲ್ಲಿಗೆ ಬಂದು ಹೇಳಬೇಕು ಅಂತ ಅನ್ನಿಸ್ತು. ಅದಕ್ಕೆ ಇವಾಗ ನಾನು ವೀಡಿಯೋ ಮಾಡ್ತಾಯಿದ್ನಲ್ಲ ಆ ಜಾಗಕ್ಕೆ ಬಂದಿದ್ದೀನಿ. ಓಕೆ, ಈ ಒಂದು ಜಾಗ ಎಷ್ಟೊಂದು ಭಯಾನಕವಾಗಿ ಆಗಿಬಿಟ್ಟಿದೆ ಅಂದರೆ, ಇತ್ತೀಚೆಗೆ ನೈಟ್ ನಾನು ಒಬ್ಬೊಬ್ಬನೇ ಬರ್ತಾಯಿದ್ದೆ, ಭಯ ಪಟ್ಕೊಳ್ದೆ. ಬಟ್ ಇವಾಗ ಬೆಳಿಗ್ಗೆನಾಗಲೂ ಬರೋದಕ್ಕೆ ತುಂಬ ಭಯ ಆಗ್ತಾಯಿದೆ. ಸೊ ಯಾರಿಲ್ಲ, ಮೊದಲಾದರೂ ರೈತರೆಲ್ಲ ಇಲ್ಲೇ ಇರ್ತಾಯಿದ್ರು, ವ್ಯವಸಾಯ ಮಾಡ್ತಾಯಿದ್ರು. ಸೊ ಏನೂ ಭಯ ಇರ್ತಾ ಇರಲಿಲ್ಲ. ಇವಾಗ ಅವರವರ ಬೆಳೆಗಳು ತಗೊಂಡೆಲ್ಲ ಹೊರಟೋಗಿದ್ದಾರೆ. ಇಲ್ಲಿಂದ ಊರು ಒಂದು 3 ಕಿಲೋಮೀಟ್ರ್ ಆಗುತ್ತೆ. ಓಕೆ, ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದೇ ನಾನು ವೀಡಿಯೋ ಮಾಡ್ತಿದ್ದ ಜಾಗ. ಈ ಕಡೆಗೆಲ್ಲ ಇವಾಗೆಲ್ಲ ಫುಲ್ಲು ಒಣಗೋಗಿದೆ. ಇವಾಗ ಯಾರಿಲ್ಲ. ಇದನ್ನು ರೀಸೆಂಟಾಗಿ ಹಾಕಿರೋದು. ಕಾಡು ಪ್ರಾಣಿಗಳು ಬಂದರೆ ಇದು ನಮಗೆ ಸಿಗ್ನಲ್ ಕೊಡುತ್ತೆ, ಸೌಂಡ್ ಮಾಡುತ್ತೆ, ಅವನ್ನ ಈ ಕಡೆಗೆ ಬರದೇ ಮಟ್ಟಿಗೆ ತಡೆಯುತ್ತೆ. ಆಲ್ರೆಡಿ ನೈಟು ಲೈವಲ್ಲಿ ಆನೆ ಬಂದಿರೋದನ್ನೆಲ್ಲ ವೀಡಿಯೋ ಮಾಡಿ ಹಾಕಿದ್ದೀನಿ. ಈ ವಿಡಿಯೋ ನೋಡಿಕೊಂಡು ಆ ವಿಡಿಯೋ ನೋಡಿ. ಇವಾಗ ನಿಮ್ಮ ಕ್ವಶನ್ಗಳಿಗೆಲ್ಲ ಆನ್ಸರ್ ಮಾಡೋ ಟೈಮ್ Q&A ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈಗಲೇ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಸ್ಟು ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆನೇ ತುಂಬ ಜನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ. 70% ಇಲ್ಲಿ ನೋಡ್ತಾ ಇದ್ದಾರಲ್ಲ, 70% ಸಬ್ಸ್ಕ್ರೈಬೇ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ. ಇನ್ನು 30% ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿರೋದು. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ತುಂಬ ರಿಸ್ಕ್ ತೊಗೊಂಡು ಮಾಡ್ತೀನಿ ವೀಡಿಯೋ, ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೆ ನೀವು ಎಲ್ಲೆಲ್ಲಿಂದ ವೀಡಿಯೋ ನೋಡ್ತಾ ಇದ್ದೀರಾ ತಿಳ್ಕೊಬೇಕು ಅನ್ನೋ ಒಂದು ಕುತೂಹಲ. ಪ್ರತಿಯೊಬ್ಬರು ಕಮೆಂಟ್ ಮಾಡಬೇಕು. ಈ ವಿಡಿಯೋಗೆ ಪ್ರತಿಯೊಬ್ಬರಿಗೂ ರಿಪ್ಲೈ ಮಾಡ್ತೀನಿ. ಎಲ್ಲರೂ ಕಮೆಂಟ್ ಮಾಡಿ ಎಲ್ಲೆಲ್ಲಿಂದ ವೀಡಿಯೋ ನೋಡ್ತಾ ಇದ್ದೀರಾ ಅಂತ. ಇನ್ನೊಂದು ಸ್ವಲ್ಪ ಹೊತ್ತು ಇರ್ಬೋದು ಅಷ್ಟೇ. ಇಲ್ಲಿ ಈಗಲೂ ಇರೋದು ಡೇಂಜರೇ. ಹುಲಿಗಳು ಇಲ್ಲಿಲ್ಲೇ ಇದ್ದಾವೆ. ಒಂದು ಹುಲಿ ಮಾತ್ರ ಇಲ್ಲೇ ಓಡಾಡ್ತಾ ಇದೆ. ಅದಕ್ಕೂ ಮೋಸ್ಟ್ಲಿ ವಯಸ್ಸಾಗಿದೆ ಅನಿಸುತ್ತೆ, ಬೇಟೆಗಳೆಲ್ಲೂ ಸಿಗ್ತಾಯಿಲ್ಲ. ಅದಕ್ಕೋಸ್ಕರ ಈ ಥರ ಊರ ಹತ್ರಕ್ಕೆ ಬಂದು ಸುಲಭವಾಗಿ ಸಿಗೋ ಬೇಟೆಗಳನ್ನು ಹಿಡಿತಿರುತ್ತದು. ಈ ಆಡುಗಳು, ಹಸುಗಳು, ಕುರಿಗಳು ಆ ಥರ ಬೇಟೆಯಾಡಿ ತಿಂತಾ ಇರುತ್ತೆ. ಸೊ ಅದಕ್ಕೆ ಇವಾಗ ಸ್ವಲ್ಪ ಭಯ ಆಗ್ತಾಯಿದೆ. ನೀವು ನಂಬಲ್ಲ, ಇವಾಗ ಮೊನ್ನೆ ಒಂದು ಹಸುನ ಇದೇ ಜಾಗದಲ್ಲಿ ಬೇಟೆಯಾಡಿ ತಿಂದಿದೆ. ನನಗಿರೋ ಸ್ವಲ್ಪ ಟೈಮ್ ಮಾತ್ರ. ಬೇಗ ಈ ವಿಡಿಯೋನ ಮುಗಿಸೋಣ, ಯಾಕಂದರೆ ಡೇಂಜರಸ್ ಪ್ಲೇಸಲ್ಲಿದ್ದೀನಿ. ಸೊ ಬೇಗ ಈ ವಿಡಿಯೋನ ಮುಗಿಸೋಣ ಬನ್ನಿ. ಓಕೆ, ಮೊದಲನೇ ಕ್ವಶನು, ನಿಮ್ಮದು ಯಾವ ಊರು? ಚಾಮರಾಜನಗರ ಜಿಲ್ಲೆ, ಅನೂರು ತಾಲೂಕು, ಬೈಲೂರು ಅಂತ ನಮ್ಮ ಊರ ಹೆಸರು. ಓಕೆ, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಬ್ರೋ, ಮತ್ತೆ ಯಾವಾಗ ವಿಲೇಜ್ ಆ್ಯಂಡ್ ಎಲಿಫೆಂಟ್ ವೀಡಿಯೋ ಮಾಡ್ತೀರಾ? ಮಾಡ್ತೀನಿ. ಈ ಜಾಗದಲ್ಲಲ್ಲ, ಬೇರೆ ಜಾಗಕ್ಕೆ ಹೋಗಿ ಮಾಡಬೇಕು. ಸೊ ಈ ಜಾಗದಲ್ಲಿ ಎಲಿಫೆಂಟ್ಗಳು ಏನು ಬರ್ತಾಯಿದ್ವು, ಅದು ಇಲ್ಲಿ ಬೆಳೆಗಳು ಇಲ್ಲ. ಮತ್ತು ಇನ್ನೊಂದು ನೋಡಿ, ಹಿಂದೆ ಏನು ನೋಡ್ತಾ ಇದ್ದೀರಾ, CC ಕ್ಯಾಮ್ರಾ ಮತ್ತು ಸ್ಪೀಕರ್ಗಳು. ಅದನ್ನು ಹಾಕಿದ್ಮೇಲೆ ಯಾವುದೇ ಆನೆಗಳು ಹೊಲಕ್ಕೆ ಬಂದಿಲ್ಲ. ಸೊ ಅದಕ್ಕೆ ಇಲ್ಲಿ ಆನೆಗಳು ವೀಡಿಯೋ ಮಾಡೋದನ್ನು ಕಂಪ್ಲೀಟ್ ಅಂದರೆ ಮುಗಿಸಿದ್ದೀನಿ. ಸೊ ಅದಕ್ಕೋಸ್ಕರನೇ ನಾನು ಇಲ್ಲಿ ವೀಡಿಯೋ ಮಾಡಿದ್ದು. ಅಲ್ಲೊಂದು ಏನು ಹಾಕಿದ್ದಾರೆ ನೋಡಿ, ಆ ಸ್ಪೀಕರು ಮತ್ತು ಕ್ಯಾಮ್ರಾಗಳು. ನಾವು ವೀಡಿಯೋ ಮಾಡೋದ್ರಿಂದ ಅದೊಂದು ಹೆಲ್ಪ್ ಆಗಿದೆ ಇಲ್ಲಿನ ರೈತರಿಗೆ, ಅದೊಂದು ಖುಷಿ ವಿಚಾರ. ಸೊ ಮಾಡ್ತೀನಿ ಆನೆ ವೀಡಿಯೋ, ನೆಕ್ಸ್ಟ್ ಮಾಡ್ತೀನಿ ಬೇರೆ ಲೊಕೇಶನ್ಗೆ ಹೋಗಿ. ಓಕೆನಾ, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಬ್ರದರ್, ನಿಮ್ಮ ಊರಿಗೆ ಬಂದರೆ ನೀವು ಸಿಗ್ತೀರಾ? ಆ್ಯಂಡ್ ನಿಮ್ಮ ಊರು ನೇಮೇನು? ಅದೇ ಹೇಳಿದ್ನಲ್ಲ, ಬೈಲೂರು. ಬನ್ನಿರಿ ಸಿಗೋಣ. ನಿಮ್ಮದು ಯಾವ ಊರು? ಚಾಮರಾಜನಗರ ಹತ್ರ. ಭಯ ಆಗುತ್ತೆ ವೀಡಿಯೋ ಮಾಡೋದಕ್ಕೆ. ಯಾಕೋ ಭಯದಲ್ಲಿ ಮಾತಾಡ್ತಾ ಇದ್ದೀನಿ ಅಂತ ಅನಿಸ್ತಾ ಇದೆಯಾ? ಆ್ಯಕ್ಚುಲಿ ನಾನು ಭಯ ಪಟ್ಕೊಳ್ಳಲ್ಲ, ಯಾಕೋ ಒಂದು ಸ್ವಲ್ಪ ಭಯ ಆಗ್ತಿದೆ ಅಷ್ಟೇ. ನಿಮ್ಮದು ಯಾವ ಊರು? ಚಾಮರಾಜನಗರ ಹತ್ರ. ಆಲ್ರೆಡಿ ಹೇಳಿದ್ದೀನಿ. ಪ್ಲೀಸ್ ನೇಮ್ ಬ್ರೋ. ನನ್ನ ಹೆಸರು ಶಿವ ಅಂತ. ಚಾನಲ್ ನೇಮ್ ಅವತಾರ್ ಶಿವ. ಆಲ್ಮೋಸ್ಟ್ ಎಲ್ಲರೂ ಕರೆಯೋದು ಅವತಾರ್ ಶಿವ ಅಂತಲೇ. ಯಾಕೆ ರೈತರ ಜೊತೆ ಮತ್ತೆ ಫಾರೆಸ್ಟ್ ವೀಡಿಯೋ ಮಾಡ್ತಾಯಿಲ್ಲ? ಅದೇ ಹೇಳಿದ್ನಲ್ಲ, ಆನೆಗಳು ಸ್ವಲ್ಪ ಕಡಿಮೆ ಆಗಿದ್ದಾವೆ ಮತ್ತು ಎಲ್ಲ ಬೆಳೆಗಳನ್ನು ತಗೊಂಡೋಗಿದ್ದಾರೆ. ಈ ಒಂದು ಜಾಗದಲ್ಲಿ ಎಲ್ಲ ಕಂಪ್ಲೀಟ್ ಆಗಿದೆ. ಇಲ್ಲಿ ನೆಕ್ಸ್ಟ್ ವರ್ಷನೇ ಇನ್ನು ಇವರು ಬೆಳೆ ಹಾಕ್ತಾರಲ್ಲ, ಯಾವಾಗ 7ನೇ ತಿಂಗಳು 8ನೇ ತಿಂಗಳಿಗೆ ಬೆಳೆ ಹಾಕಿದ ಮೇಲೇ ಇಲ್ಲಿ ನೆಕ್ಸ್ಟು ರೈತರೆಲ್ಲ ಬರೋದು. ಆವಾಗ ಇಲ್ಲಿ ಬರೋಣ. ಸೊ ಇವಾಗ ಬೇರೆ ಲೊಕೇಶನ್ಗೆ ಹೋಗಿ ನಿಮಗೆ ತೋರಿಸ್ತೀನಿ. ಓಕೆನಾ ಬ್ರೋ, ಬಿಗ್ ಫ್ಯಾನ್. ಥ್ಯಾಂಕ್ ಯು. ವೇರ್ ಇಸ್ ದಿಸ್ ಪ್ಲೇಸ್? ಯಾವುದು ಈ ಪ್ಲೇಸಾ? ಈ ಪ್ಲೇಸ್ ಬಂದು ಇಲ್ಲೇ ನಮ್ಮೂರು ಐತಲ್ಲ, ನಮ್ಮೂರಿಂದ ಒಂದು 4-5 ಕಿಲೋಮೀಟ್ರ್ ಬಂದರೆ ಈ ಒಂದು ಊರು ಸಿಗುತ್ತೆ, ಹೊಸಪಾಳ್ಯ ಅಂತ. ಹೊಸಪಾಳ್ಯದಿಂದ ಬಾರ್ಡ್ರು ಇದೆ. ಇಲ್ಲಿ ಹಿಂದೆ ಏನು ನೋಡ್ತಾ ಇದ್ದೀರಾ, ಅದು ಆ ಕಡೆ ಎಲ್ಲ ಫಾರೆಸ್ಟು, ಈ ಕಡೆಗೆಲ್ಲ ಜಮೀನುಗಳು. ಆಮೇಲೆ ಇಷ್ಟೇ, ಇವಾಗ 1 ಕಿಲೋಮೀಟ್ರ್ ಆ ಕಡೆಗೆ ಹೋದರೆ ತಮಿಳ್ನಾಡು, ಈ ಕಡೆಗೆ ಕರ್ನಾಟಕ. ಬಟ್ ನಮ್ಮದು ಪ್ಯೂರ್ ಕರ್ನಾಟಕ ಬಿಡ್ರಿ, ಕನ್ನಡ.
ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ವೇರ್ ಇಸ್ ದಿಸ್ ಪ್ಲೇಸ್ ಆಯ್ತಲ್ವಾ. ನಿಮ್ಮ ಊರು ಯಾವುದು? ಎಲ್ಲರೂ ಅದನ್ನೇ ಕೇಳಿದ್ದೀರಲ್ಲ ಬ್ರೋ. ಬಿಗ್ ಫ್ಯಾನ್ ಬ್ರೋ, ಥ್ಯಾಂಕ್ ಯು. ನೆಕ್ಸ್ಟ್ ವೀಡಿಯೋ ಯಾವುದಾದ್ರೂ ಮಾಡ್ಬೇಕು, ಇನ್ನೂ ಪ್ಲ್ಯಾನ್ ಮಾಡಿಲ್ಲ. ಇದಾದಮೇಲೆ ಯಾವುದಾದ್ರೂ ಮಾಡ್ತೀನಿ ಅಡ್ವೆಂಚರಸ್ ವೀಡಿಯೋಗಳು. ಈ ಅವತಾರ್ ಶಿವ ಅಫಿಷಿಯಲ್ ವೀಡಿಯೋದಲ್ಲಿ ಅಡ್ವೆಂಚರಸ್ ವೀಡಿಯೋಗಳು ಜಾಸ್ತಿ ಬರ್ತವೆ. ನೀವು ಮಾಮೂಲಿ ಕಾಮಿಡಿ ಅಥವಾ ನಮ್ಮ ಡೈಲಿ ವ್ಲಾಗ್ ವೀಡಿಯೋಗಳನ್ನು ನೋಡಬೇಕಂದ್ರೆ ಅವತಾರ್ ಶಿವ ವ್ಲಾಗ್ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲೂ ವೀಡಿಯೋಗಳನ್ನ ವಾರಕ್ಕೆ ಅಲ್ಲೂ ಒಂದು ಮಾಡ್ತೀನಿ, ಇಲ್ಲೊಂದು ವೀಡಿಯೋ, ಎರಡರಲ್ಲೂ ಮಾಡ್ತಾಯಿರ್ತೀನಿ. ಯಾರ್ಯಾರು ಅವತಾರ್ ಶಿವ ವ್ಲಾಗನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಲ್ಲೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬ್ರೋ ನೋ ಪ್ಲ್ಯಾನ್ ಟ್ರಿಪ್ ಮುಗೀತಾ? ಇನ್ನೂ ಇದೆಯಾ? ಇನ್ನೂ ಇದೆ ಬ್ರೋ. ನಾವು ಸುಮಾರು ಎಷ್ಟು 6 ದಿನ ಹೋಗಿದ್ದು ನಾವು. ನೋ ಪ್ಲ್ಯಾನ್ ಟ್ರಿಪ್ ಅಂದ್ಬಿಟ್ಟು ಯಾವುದೇ ಪ್ಲ್ಯಾನ್ನ ಹಾಕ್ಕೊಳ್ದೆ ಹೋಗಿರೋ ಟ್ರಿಪ್ ಅದು. ಸೊ ಇವಾಗೊಂದು 3-4 ವೀಡಿಯೋನ ಮಾಡಿದ್ದೀನಿ. ಸೊ ಇನ್ನೂ ಇದೆ, ಇನ್ನೊಂದು 2-3 ವೀಡಿಯೋ ಇದೆ. ಸೊ ಹಾಕ್ತೀನಿ ನೋಡಿ. ಆ್ಯಸ್ ಎ ಯೂಟ್ಯೂಬರ್ ಹೌ ಈಸ್ ಯುವರ್ ಫೀಲಿಂಗ್ ಬ್ರೋ? ಯೂಟ್ಯೂಬರ್ ಆಗಿ ಏನು ಅನ್ನಿಸ್ತಾ ಇದೆ ಅಂತ ಕೇಳ್ತಾ ಇದ್ದೀರಲ್ವಾ. ಚೆನ್ನಾಗಿದೆ ಒಂಥರ. ನಾನು ಬೆಂಗಳೂರಲ್ಲಿ ಜಾಬ್ ಮಾಡ್ತಾ ಇರುವಾಗ ಅಲ್ಲಿ ಬೇರೆಯವ್ರ ಕೈ ಕೆಳಗೆ ಕೆಲಸ ಮಾಡಬೇಕು. ಬಟ್ ಇದು ನಮ್ಮ ಓನ್ ನಿರ್ಧಾರಗಳನ್ನು ತಗೊಂಡು ವೀಡಿಯೋಗಳನ್ನು ಮಾಡ್ಬೋದು. ಇಲ್ಲಿ ಯೂಟ್ಯೂಬ್ ವೀಡಿಯೋ ಮಾಡ್ತಾಯಿದ್ದೀವಿ ಅಂದರೆ ನಾವೇ ಡೈರೆಕ್ಟ್ರು, ನಾವೇ ಆ್ಯಕ್ಟ್ರು, ನಾವೇ ಎಡಿಟರು, ಪ್ರತಿಯೊಂದು ನಾವೇ ಆಗಿರೋದ್ರಿಂದ ಒಬ್ಬರ ಕೈಯಲ್ಲಿ ಹೇಳ್ಸ್ಕೊಳ್ಳೋ ಮಾತು ಇರೋದಿಲ್ಲ ಇದರಲ್ಲಿ. ಸೊ ಅದಕ್ಕೆ ನಮ್ಮ ಸ್ವಂತ ನಿರ್ಧಾರದಲ್ಲಿ ಮಾಡುವಂಥ ಕೆಲಸ ತುಂಬ ಚೆನ್ನಾಗಿರುತ್ತೆ. ಸೊ ಬಟ್ ಅಷ್ಟೇ ರಿಸ್ಕ್ ಕೂಡ ಇದೆ. ಅಷ್ಟು ಈಸಿ ಅಲ್ಲ ಯೂಟ್ಯೂಬಲ್ಲಿ ವೀಡಿಯೋ ಮಾಡೋದು. ಏನು ಒಂದು ವೀಡಿಯೋ ಮಾಡಿಬಿಟ್ಟು ದುಡ್ಡು ಮಾಡ್ಕೋತೀರಾ ಹಂಗಂತ ಅನ್ನಿಸ್ಬೋದು ನಿಮಗೆ. ಬಟ್ ಬೇರೆಯವ್ರು ಏನು ಗೊತ್ತಿಲ್ಲ, ಈಸಿಯಾಗಿ ಮಾಡ್ಬೋದು ವೀಡಿಯೋನ. ಬಟ್ ನಾನು ವೀಡಿಯೋಗಳನ್ನು ಮಾಡ್ತೀನಲ್ಲ, ತುಂಬ ರಿಸ್ಕ್ ಇರುತ್ತೆ. ಜೀವ ಒಂದೊಂದು ಟೈಮ್ಲಿ ಅಯ್ಯೋಪ್ಪ, ಒಂದಿನ ನನ್ನ ಜೊತೆ ಬನ್ನಿ, ನಾನು ಎಷ್ಟು ಕಷ್ಟಪಟ್ಕೊಂಡು ವೀಡಿಯೋ ಮಾಡ್ತೀನಿ ಅಂತ ನಿಮ್ಗೆ ಗೊತ್ತಾಗುತ್ತೆ. ಸೊ ಓಕೆ, ಚೆನ್ನಾಗಿದೆ ಬ್ರೋ. ಯೂಟ್ಯೂಬರ್ ಆಗಿ ತುಂಬ ಖುಷಿಯಾಗುತ್ತೆ. ಇವಾಗಿನ ಸಿಚುವೇಷನಲ್ಲಿ ದುಡ್ಡನ್ನು ಸಂಪಾದನೆ ಮಾಡ್ಬೋದು, ಬಟ್ ಜನಗಳ ಪ್ರೀತಿನ ಸಂಪಾದನೆ ಮಾಡೋದಿದೆಯಲ್ಲ, ಅದಕ್ಕಿಂತ ಕಷ್ಟ ಇನ್ನೊಂದಿಲ್ಲ. ಸೊ ನಿಮ್ಮ ಪ್ರೀತಿ ಸಿಕ್ಕಿದೆಯಲ್ಲ, ಅದೇ ಒಂದು ದೊಡ್ಡ ವಿಷಯ. ಸೊ ಎಲ್ಲರೂ ದುಡ್ಡಿಗೋಸ್ಕರ ಮಾಡಲ್ಲ. ಇದು ನೀವು ಯೂಟ್ಯೂಬನ್ನು ದುಡ್ಡಿಗೋಸ್ಕರ ಮಾಡಬೇಕು ಅಂತ ಇಲ್ಲಿಗೆ ಬಂದರೆ ಖಂಡಿತ ಮಾಡೋಕ್ಕೆ ಹೋಗಬೇಡಿ. ಅದು ಆಗೋದು ಇಲ್ಲ. ಯಾರಿಗೆ ಒಂದು ಪ್ಯಾಷನ್ ಇರುತ್ತೆ ಅವ್ರು ಮಾತ್ರ ಯೂಟ್ಯೂಬ್ ಮಾಡೋದಕ್ಕೆ ಸಾಧ್ಯ. ಮಾಡ್ಬೋದು, ನೀವು 1 ವೀಡಿಯೋ 2 ವೀಡಿಯೋ ಮಾಡ್ಬೋದು, ಅದು ಅಲ್ಲಿಗೆ ನಿಂತೋಗುತ್ತೆ. ಯಾರು ದುಡ್ಡಿಗೋಸ್ಕರ ಯೂಟ್ಯೂಬ್ ಮಾಡ್ತೀನಿ ಅಂದ್ಬಿಟ್ಟು ಯಾರೂ ಬರೋಕ್ಕೆ ಹೋಗಬೇಡಿ. ನಿಮಗೆ ಮಾಡಬೇಕು ಅನ್ನೋ ಒಂದು ಹುಚ್ಚಿರಬೇಕು ಮತ್ತು ಆ ಒಂದು ಫ್ಯಾಷನ್ ಇರಬೇಕು. ಸೊ ಹಾಗಾದ್ರೆ ಮಾತ್ರ ನೀವು ಯೂಟ್ಯೂಬ್ಗೆ ಬನ್ನಿ, ಯೂಟ್ಯೂಬ್ ಮಾಡ್ಬೋದು, ಯಾರಾದರೂ ಮಾಡ್ಬೋದು, ನೀವು ಮಾಡ್ಬೋದು. ಸೊ ನಿಮಗೆ ಫ್ಯಾಷನ್ ಇರಬೇಕು ಮತ್ತು ಕ್ರಿಯೇಟಿವಿಟಿ ಇರಬೇಕು. ಎಲ್ಲರೂ ತೋರಿಸೋದನ್ನೇ ತೋರಿಸ್ತಾರೆ. ಇವಾಗ ಆಲ್ಮೋಸ್ಟ್ ಕಾಂಪಿಟೇಷನ್ ಜಾಸ್ತಿ ಇದೆ. ಎಲ್ಲರೂ ತೋರಿಸೋದನ್ನು ತೋರಿಸ್ತಾರೆ, ಜನಗಳು ನೋಡಲ್ಲ. ಸೊ ಏನಾದರೂ ಒಂದು ಕ್ರಿಯೇಟಿವಿಟಿ ಇರಬೇಕು. ನಿಮ್ಮದೇ ಓನಾಗಿ ಒಂದು ಕಂಟೆಂಟ್ ಆಗಲಿ, ನಿಮ್ಮ ಕ್ರಿಯೇಟಿವಿಟಿಯಿಂದ ಮಾಡೋವಂಥ ವೀಡಿಯೋಗಳನ್ನು ಜನರು ಇಂಟ್ರೆಸ್ಟಾಗಿ ನೋಡೋ ಥರ ಇರಬೇಕು. ಸೊ ಆ ಥರ ಮಾಡಿದ್ರೆ ಪ್ರತಿಯೊಬ್ಬರು ಸಪೋರ್ಟ್ ಮಾಡ್ತಾರೆ, ನೀವು ಕೂಡ ಮಾಡ್ಬೋದು. ಓಕೆ, ನೆಕ್ಸ್ಟ್ ಕ್ವಶನ್. ಅಣ್ಣ ನೀನು ಬದುಕಬೇಕಾ? ಯಾಕಪ್ಪ ಬದುಕಬಾರ್ದಾ? ಹೌ ಈಸ್ ಯುವರ್ ನೈಟ್ ಕ್ಯಾಂಪ್? ತುಂಬ ಚೆನ್ನಾಗಿತ್ತು. ನಾವು ನೈಟ್ ಕ್ಯಾಂಪ್ ಆಗ್ತಾಯಿದ್ವಲ್ಲ ರೈತರ ಜೊತೆ, ಆ ಒಂದು ಮೆಮೊರಿ ಇದೆಯಲ್ಲ, ತುಂಬ ಬ್ಯೂಟಿಫುಲ್ ಮೆಮೊರಿ. ಆ ರೈತರ ಜೊತೆ, ಅವ್ರ ಜೊತೆ ನೈಟ್ ಅಲ್ಲಿ ಇರೋದಾಗಲಿ, ಆನೆ ಓಡಿಸೋದಾಗಲಿ, ಆನೆ ಕಾವಲು ಕಾಯೋದಾಗಲಿ, ಅವ್ರ ಜೊತೆ ಅಲ್ಲೇ ನೈಟ್ ಪೂರ ಅವ್ರ ಜೊತೆ ಕಾಲ ಕಳೆಯೋದು ತುಂಬ ಚೆನ್ನಾಗಿತ್ತು. ನೀವೇ ನೋಡಿದ್ದೀರ ಆ ವೀಡಿಯೋಗಳನ್ನೆಲ್ಲ. ಇವಾಗಲೂ ಅದನ್ನೆಲ್ಲ ನೆನೆಸ್ಕೊಂಡ್ರು ತುಂಬ ಬೇಜಾರು ಆಗುತ್ತೆ. ಒಂಥರ ಬ್ಯೂಟಿಫುಲ್ ಮೆಮೊರಿ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿತ್ತು. ಯಾರ್ಯಾರು ಆ ವೀಡಿಯೋಗಳನ್ನು ನೋಡಿಲ್ಲ, ನೀವೇ ಹೋಗಿ ನೋಡಿ, ಗೊತ್ತಾಗುತ್ತೆ. ಸೊ ತುಂಬ ಚೆನ್ನಾಗಿತ್ತು ನೈಟ್ ಕ್ಯಾಂಪ್ ವೀಡಿಯೋ ಮಾತ್ರ. ಇದು ಯಾವ ಜಾಗ ಹೇಳಿ, ಆಲ್ರೆಡಿ ಹೇಳಿದ್ದೀನಿ. ಓಕೆ, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಬ್ರೋ ನೀವು ನೈಟ್ ಕ್ಯಾಂಪಿಂಗ್ ಆನೆಗಳ ಬಗ್ಗೆ ವೀಡಿಯೋ ಮಾಡಿ ಎಂದು ನಾವು ಬಯಸುತ್ತೇವೆ. ಪ್ಲೀಸ್ ನಮಗೆ ನೀವು ಮಾಡುವ ಆನೆಯ ವೀಡಿಯೋ ತುಂಬ ಇಷ್ಟವಾಗುತ್ತದೆ. ಪ್ಲೀಸ್ ನೀವು ಆನೆಗಳ ವೀಡಿಯೋ ಮಾಡಿರಿ. ಥ್ಯಾಂಕ್ ಯು. ಓಕೆ, ಮಾಡ್ತೀನಿ. ನೆಕ್ಸ್ಟು ಇಲ್ಲಿ ಬರ್ತಾಯಿಲ್ಲ, ಬೇರೆ ಆಲ್ರೆಡಿ ಇದೆ. ಅಲ್ಲಿ ಸಿಕ್ಕಾಪಟ್ಟೆ ಆನೆಗಳು ಬರ್ತವೆ. ನಾನು ಮಾಡಿದ್ರೆ ಡೈಲಿ ಮಾಡ್ತಾ ಹೋಗ್ಬೋದು ಆನೆಗಳ ವೀಡಿಯೋ. ಸೊ ನಿಮಗೆ ಡೈಲಿ ಅದನ್ನೇ ಮಾಡಿದ್ರೆ ಬೇಜಾರಾಗಲ್ವ? ಆನೆಗಳ ವೀಡಿಯೋಗಳನ್ನೇನು ಮಾಡ್ತಾಯಿದ್ರೆ ನಿಮಗೇನು ಬೇಜಾರಾಗಲ್ಲ ಅಂದರೆ ಹೇಳಿ, ಆನೆಗಳ ವೀಡಿಯೋಗಳನ್ನೇ ಮಾಡ್ತಾಯಿರ್ತೀನಿ. ಸೊ ನನಗೆ ನಿಮ್ಗೆ ಬೇಜಾರಾಗಬಾರ್ದು ಅಂದ್ಬಿಟ್ಟು ಮಧ್ಯ ಬೇರೆ ವೀಡಿಯೋಗಳನ್ನು ಮಾಡ್ತೀನಿ ಬ್ರೋ. ನೆಕ್ಸ್ಟ್ ಮಾಡೋಣ. ಕನಕಪುರದ ಯಲ್ಲನಕಲ್ಲು ಆನೆಗಳು ನಿಮ್ಮನ್ನು ಸ್ವಾಗತ ಕೋರುತ್ತಿವೆ. ಇಲ್ಲೇ ನಮ್ಮ ಕಾಡಿನ ಆನೆಗಳೇ ಸಿಕ್ಕಾಪಟ್ಟೆ ಇವೆ, ಸ್ವಾಗತ ಕೋರೋದಕ್ಕೆ ಅಲ್ಲಿ ಗಂಟ ಬರಬೇಕಾ? ಬ್ರೋ ನೀವು ನೈಟ್ ಕ್ಯಾಂಪಿಂಗ್ ಆನೆಗಳ ಬಗ್ಗೆ ಹಾಗೆ ಇನ್ನಿತರ ಪ್ರಾಣಿಗಳ ಬಗ್ಗೆ ವೀಡಿಯೋ ಮಾಡಿ. ಓಕೆ, ಮುಂದೆ ಮಾಡ್ತೀನಿ. ಬ್ರೋ ನೀವು ಏನು ಓದಿರೋದು? ನಾನು ಓದಿರೋದು ಡಿಗ್ರಿ BCom ಕಂಪ್ಲೀಟ್ ಆಗಿದೆ. ಗ್ರ್ಯಾಜುಯೇಷನ್ ಕಂಪ್ಲೀಟ್ ಮಾಡಿದ್ದೀವಿ ರೀ ನಾವು. ನೆಕ್ಸ್ಟು ನೀವು ವೀಡಿಯೋ ಅನಿಮೆ ಮಾಡಿ, ಏನು ಅರ್ಥ ಆಗ್ತಿಲ್ವಲ್ಲ ಇದು.
ಬ್ರೋ ಎಲಿಫೆಂಟ್ ವಿಡಿಯೋ ಬೇಕು ಬ್ರೋ, ಇಂಟ್ರೆಸ್ಟಿಂಗ್ ಆಗಿ ಇದೆ ಪ್ಲೀಸ್. ಲವ್ ಫ್ರಮ್ ಮಂಗಳೂರು ತುಳುನಾಡು. ಥ್ಯಾಂಕ್ ಯು. ಯಾರ್ಯಾರು ತುಂಬ ಸಪೋರ್ಟ್ ಮಾಡಿದ್ದೀರಾ ಎಲಿಫೆಂಟ್ ವೀಡಿಯೋಗಳನ್ನು ನಾನು ಮಾಡಿರೋದಕ್ಕೆ. ತುಂಬ ಜನ ನೋಡಿ, ತುಂಬ ಜನ ಇಷ್ಟಪಟ್ಟಿದ್ದೀರಾ, ತುಂಬ ಜನ ಸಪೋರ್ಟ್ ಮಾಡಿದ್ದೀರಾ. ಸೊ ಈ ಸಪೋರ್ಟು ಹೀಗೆ ಮಾಡ್ತೀರಾ ಅಂತ ಅನ್ಕೋತೀನಿ. ಮಾಡ್ತೀನಿ, ಮುಂದೇನೂ ಮಾಡ್ತೀನಿ. ಇಲ್ಲೇನು ಆನೆಗಳು ಬರ್ತಾ ಇರ್ತವೆ. ಸೊ ಆನೆಗಳು ಬರೋದು, ಅದನ್ನು ಓಡಿಸೋದು ಈಸಿ, ಬಟ್ ಅದನ್ನು ವೀಡಿಯೋ ಮಾಡೋದೇ ಒಂದು ಸ್ವಲ್ಪ ಕಷ್ಟ. ಅದನ್ನೆಲ್ಲ ಸೂಟ್ ಮಾಡಿ ಎಡಿಟ್ ಮಾಡೋ ತನಕ ಇದೆಯಲ್ಲ ಒಂದು ಪ್ರೊಸೆಸ್ಸು, ತುಂಬ ಕಷ್ಟ. ಅಂದರೆ ಒಂದಿನ ನಾನು ಹೋಗಿರ್ತೀನಿ ನೈಟ್ ಕ್ಯಾಂಪಿಗೆ, ಆವತ್ತು ಬಂದಿರಲ್ಲ, ಮತ್ತೆ ಮನೆಗೆ ಹೋಗ್ತೀನಿ, ಆವತ್ತು ಬರ್ತೇವೆ, ಆವತ್ತು ಸರಿಯಾಗಿ ವೀಡಿಯೋ ಮಾಡೋದಕ್ಕೆ ಆಗಲ್ಲ. ಒಂದೊಂದು ವೀಡಿಯೋಗೆ ನಾನು ಮೂರು ದಿನ ವೆಯ್ಟ್ ಮಾಡಿ, ಮೂರು ದಿನ ವೀಡಿಯೋ ಮಾಡಿ, ಅದನ್ನು 3 ದಿನ ಎಡಿಟ್ ಮಾಡಿ ಹಾಕ್ತಾಯಿರ್ತೀನಿ. ಸೊ ಅದಕ್ಕೆ ಅನಿಸುತ್ತೆ ನಿಮಗೆಲ್ಲ ಅಷ್ಟು ಇಷ್ಟ ಆಗೋದು. ಅಂದರೆ ಏನು ಆನೆ, ನಾನು ಒಂದು ಸ್ವಲ್ಪ ನಿಮ್ಗೇನು ಗೊತ್ತಾ, ಆನೆ ಬಂತು ಹೋಯ್ತು ಸುಮ್ಮನೆ. ಇವಾಗ ನೋಡಿ ಅಲ್ಲಿ ಇಲ್ಲಿ ಹಿಂದೆ ನೋಡಿ, ಅಲ್ಲಿ ಆನೆ ಬರ್ತಾಯಿದೆ ನೋಡಿ, ಆನೆ ಬಂತು ಹೋಯ್ತು ಅಷ್ಟೇ. ಆನೆ ಸಿಂಪಲಾಗಿ ತೋರಿಸ್ಬೋದು. ಬಟ್ ನಮ್ದು ಏನಂದರೆ, ನನ್ನ ಇಂಟೆನ್ಷನ್ ಏನಂದರೆ, ನಿಮಗೆ ಒಂದು ಅಡ್ವೆಂಚರಸ್ ಫೀಲ್ ಮಾಡಬೇಕು. ಆ ಒಂದು ಅಡ್ವೆಂಚರಸ್ ನೋಡ್ತಾ ಇದ್ದರೆ ಒಂದು ಅಡ್ವೆಂಚರಸ್ ಫೀಲ್ ಮಾಡಬೇಕು, ನೀವು ಇಂಟ್ರೆಸ್ಟಾಗಿ ನೋಡಬೇಕು. ಸೊ ಅಲ್ಲಿ ನಾನು ಏನು ಆ್ಯಕ್ಟ್ ಮಾಡ್ತೀನಿ ಅಂತ ಅಲ್ಲ. ಸೊ ನಿಮಗೆ ಒಂದು ಸ್ವಲ್ಪ ಭಯ ಪಟ್ಕೊಂಡು ಇಂಟ್ರೆಸ್ಟಾಗಿ ನೋಡೋ ಥರ ಕ್ರಿಯೇಟಿವ್ ಆಗಿ ಮಾಡಬೇಕು ಅನ್ನೋ ಒಂದು ಐಡಿಯಾ ಅಷ್ಟೇ ನಂದು. ಬೇರೆ ಇನ್ನೇನಿಲ್ಲ. ಕೆಲವರು ಹೇಳ್ತಾರೆ ಅಲ್ಲಿ ಹುಲಿನೇ ಬಂದಿರಲಿಲ್ಲ, ನೀವೇ ಸೌಂಡ್ ಎಫೆಕ್ಟ್ ಕೊಡ್ತೀರಾ, ಆನೆನೇ ಬಂದಿರಲಿಲ್ಲ, ನೀವೇ ಸೌಂಡ್ ಎಫೆಕ್ಟ್ ಕೊಡ್ತೀರಾ ಅಂತ. ನಾನು ಇದುವರೆಗೂ ಯಾವುದೇ ಸೌಂಡ್ ಎಫೆಕ್ಟ್ಗಳಾಗಲಿ ಮ್ಯೂಸಿಕ್ ಕೊಡ್ತೀನಿ, ಅದು ಬಿಟ್ಟರೆ ಸುಮ್ಮನೆ ನಾನು ಇಲ್ಲದೇ ಇರೋದನ್ನು ಇದುವರೆಗೂ ನಾನು ಒಂದಿನೂ ತೋರಿಸಿಲ್ಲ. ಸೊ ಕೆಲವ್ರು ಹೇಳ್ತಾರೆ ಅಲ್ಲೇನೋ ಹುಲಿ ಬಂದಿತ್ತಾ, ಆನೆ ಬಂದಿತ್ತಾ ಅಂತ. ವೀಡಿಯೋ ನೋಡಿನೂ ಹಂಗೆ ಅನ್ನಿಸ್ತಿದೆ ಅಂದರೆ ನಾನು ಇನ್ನೇನು ಹೇಳೋದಕ್ಕಾಗಲ್ಲ. ಸೊ ಅದು ನಿಮಗೆ ಬಿಟ್ಟಿದ್ದು. ಅಷ್ಟೊಂದು ಕಷ್ಟಪಟ್ಟು ಜೀವದ ಭಯ ಬಿಟ್ಟು ವೀಡಿಯೋ ಮಾಡ್ತೀನಿ, ಆಗಿದ್ರೂ ಈ ಥರ ಅಂತಾರಲ್ಲ, ಆವಾಗ ಸ್ವಲ್ಪ ಬೇಜಾರಾಗುತ್ತೆ. ಸೊ ಏನು ಮಾಡೋದಕ್ಕಾಗಲ್ಲ. ಅವ್ರಿಗೆ ಏನು ಅನಿಸುತ್ತೆ ಏನೋ ವೀಡಿಯೋ ನೋಡುವಾಗ, ಅದು ನಾನೇನಾದರೂ ಎಡಿಟ್ ಮಾಡ್ತೀನಿ ಅನ್ನೋ ಥರ ಕಾಣಿಸುತ್ತಾ ನೋಡಿ ನೀವೇ. ಬ್ರೋ ನಿಮ್ಮ ಊರ ನೇಮ್ ಏನು ಬ್ರೋ? ಆಯಿತು ಬ್ರೋ. ನಿಮಗೆ ಲವ್ವರ್ ಇದ್ದಾರಾ? ನೋ ಬ್ರೋ, ಐ ಆಮ್ ಸಿಂಗಲ್. ಬ್ರೋ ನಾವು ಅರ್ಜುನ ಸಮಾಧಿ ಹತ್ರ ಇರೋ ಊರಿನವರು. ನಿಮಗೆ ನಿಮ್ಮ ಸ್ಯಾಲ್ರಿ ಆಮೇಲೆ ಯೂಟ್ಯೂಬ್ ಬಿಟ್ಟು ಬೇರೆ ಏನು ಕೆಲಸ ಇದೆ? ಯೂಟ್ಯೂಬ್ ಬಿಟ್ಟು ಬೇರೆ ಇನ್ನೇನು ಕೆಲಸ ಮಾಡ್ತೀರಂತ ಕೇಳ್ತಾ ಇದ್ದಾರೆ. ಓಕೆ, ನಾನು ಯೂಟ್ಯೂಬ್ ಬಿಟ್ಟು ನಾನು ಫಾರ್ಮರ್, ನಾನೊಬ್ಬ ರೈತ. ಹೆಮ್ಮೆಯಿಂದ ಹೇಳ್ಕೊತೀನಿ ನಾನೊಬ್ಬ ರೈತ ಅಂತ. ರೈತರಿಗೆ ಇನ್ನೇನು ಕೆಲಸ ಇರುತ್ತೆ? ಪ್ರತಿಯೊಂದು ರೈತರು ಏನು ಕೆಲಸ ಮಾಡ್ತಾರೆ ಎಲ್ಲ ಕೆಲಸನೂ ನಾನು ಮಾಡ್ತೀನಿ. ಸೊ ಯೂಟ್ಯೂಬ್ ನನಗೊಂಥರ ಪಾರ್ಟ್ ಟೈಮ್ ಇದ್ದಾಗೆ, ಇದು ಮತ್ತು ಅದು. ಹಂಗಂತ ಇದನ್ನು ಕೇರ್ಲೆಸ್ ಮಾಡೋದಕ್ಕೆ ಹೋಗಲ್ಲ ನಾನು. ಇದಕ್ಕೆಷ್ಟು ಇಂಪಾರ್ಟೆಂಟ್ ಕೊಡ್ತೀನೋ ಅದಕ್ಕೂ ಅಷ್ಟೇ ಇಂಪಾರ್ಟೆಂಟ್ ಕೊಡ್ತೀನಿ, ಅದಕ್ಕೆಷ್ಟು ಇಂಪಾರ್ಟೆಂಟ್ ಕೊಡ್ತೀನೋ ಇದಕ್ಕೂ ಅಷ್ಟೇ ಇಂಪಾರ್ಟೆಂಟ್ ಕೊಟ್ಟು ವೀಡಿಯೋ ಮಾಡ್ತೀನಿ. ನಾನು ಯಾವತ್ತೂ ಬೇಕಾಬಿಟ್ಟಿಗೆ ವೀಡಿಯೋ ಮಾಡೋದಾಗಲಿ, ಬೇಕಾಬಿಟ್ಟಿಗೆ ವ್ಯವಸಾಯ ಮಾಡೋದಾಗಲಿ ಯಾವತ್ತೂ ಮಾಡಿಲ್ಲ. ಎಲ್ಲನೂ ಅಚ್ಚುಕಟ್ಟಾಗೆ ಮಾಡ್ತೀನಿ. Hi sir, my 8 years old son is great fan of yours. His name is Satvik. ಓಕೆ, ಥ್ಯಾಂಕ್ ಯು ಸಾತ್ವಿಕ್. ಡೈಲಿಗೆ ನೋಡ್ತಾ ಇರೋ ನಮ್ಮ ವೀಡಿಯೋನ ನೀನು ನೋಡು, ಮತ್ತು ನಿಮ್ಮ ಫ್ಯಾಮಿಲಿ ಅವರೆಲ್ಲರಿಗೂ ವೀಡಿಯೋನ ತೋರಿಸು. ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ಕ್ವಶನು. ನೈಟ್ ಕ್ಯಾಂಪ್ ಮಾಡಿ ಬ್ರೋ, ವೀಕಲ್ಲಿ 2-3 ಸಲ ಮಾಡಿ. ಕಷ್ಟ ಬ್ರೋ, ವೀಕಲ್ಲಿ 2-3 ಮಾಡೋದಕ್ಕೆ ತುಂಬ ಕಷ್ಟ. ಅಂದರೆ ಬೇರೆ ಒಂದು ಪ್ಲೇಸ್ಗಳನ್ನು ತೋರಿಸೋದಾದರೆ ತೋರಿಸ್ಬಿಡ್ಬೋದು, ಬಟ್ ಆನೆಗಳನ್ನು ತೋರಿಸ್ಬೇಕಲ್ವ. ಅವೇನು ನಾನು ಕರ್ದ ತಕ್ಷಣ ಬರ್ತಾವ? ನಾನು ಹೇಳಿದ ತಕ್ಷಣ ಬಂದು ವೀಡಿಯೋಗೆ ನಿಂತ್ಕೋತಾವೆ, ಪೋಸ್ ಕೊಟ್ಕೊಂಡು ನಿಂತ್ಕೋತಾವೆ? ಇಲ್ಲ, ಆನೆಗಳು ಬರ್ತವೆ. ಸೊ ಅದನ್ನು ವೀಡಿಯೋ ಮಾಡಿ ಎಡಿಟ್ ಮಾಡಿ ಟೈಮ್ ಜಾಸ್ತಿ ಬೇಕಾಗುತ್ತೆ. ವಾರದಲ್ಲಿ 1 ಮಾಡ್ಬೋದು, ಆದರೆ 2 ಮಾಡ್ಬೋದು. ಬಟ್ ನಾನು ಆಲ್ರೆಡಿ 2 ಮಾಡ್ತಾಯಿದ್ದೀನಲ್ಲ. ಈ ಚಾನಲಿಗೆ ಒಂದು ವೀಡಿಯೋ ಮತ್ತು ಆ ಚಾನಲ್ಗೆ ಒಂದು ವೀಡಿಯೋ, 2 ಚಾನಲಿಗೂ 2 ವೀಡಿಯೋ ಮಾಡೋಷ್ಟಲ್ಲೇ ನನ್ನ ಎನರ್ಜಿ ಎಲ್ಲ ಹೋಗಿರುತ್ತೆ. ಯೂಟ್ಯೂಬ್ ಒಂದಾದ್ರೆ ನಾನು ತಲೆನೇ ಕೆಡಿಸ್ಕೊಳ್ಳಲ್ಲ. ಜೊತೆಗೆ ವ್ಯವಸಾಯ ಇದೆಯಲ್ಲ, ಅದಕ್ಕೂ ಟೈಮ್ ಕೊಡಬೇಕಾಗುತ್ತೆ. ಸೊ ವಾರದಲ್ಲಿ 1 ಸಾಕು ಅನ್ಕೋತೀನಿ. ಇದಕ್ಕೆ ಆನ್ಸರ್ ಮಾಡಲೇಬೇಕು. ಹೆಂಗೂ ನೀವು ಹಳ್ಳಿಲೇ ಇರೋದಲ್ವಾ, ನಿಮ್ಮೂರಲ್ಲಿ ದೆವ್ವ ತೋರಿಸಿ, ಇಲ್ಲಾಂದರೆ ಈ ದೆವ್ವದ ಬಗ್ಗೆ ನಿಮ್ಮ ಅಭಿಪ್ರಾಯ. ದೆವ್ವನ ಹೆಂಗೆ ತೋರ್ಸೋಕ್ಕಾಗುತ್ತೆ? ಫಿಲಮ್ಗಳಲ್ಲಿ ನೋಡ್ಬೇಕಷ್ಟೇ ನೀವು. ಆನೆ ತೋರಿಸು ಅಂದರೆ ತೋರಿಸ್ಬೋದು, ಹುಲಿ ತೋರಿಸು ಅಂದರೆ ತೋರಿಸ್ಬೋದು. ದೆವ್ವಗಳನ್ನು ಯಾವ ಥರ ತೋರ್ಸೋದಕ್ಕಾಗಲ್ಲ. ಆ ಥರ ಎಕ್ಸ್ಪೀರಿಯೆನ್ಸ್ ನನಗೂ ಆಗಿಲ್ಲ. ಸೊ ದೆವ್ವಗಳಿದಾವೋ ಇಲ್ವೋ ಅಂತ ನಿಮ್ಮ ಅಭಿಪ್ರಾಯ ನನ್ನನ್ನು ಕೇಳಿದ್ರೆ, ನಮ್ಮ ಒಳ್ಳೆಯ ಆಲೋಚನೆಗಳೇ ದೇವರು, ನಮ್ಮ ಕೆಟ್ಟ ಆಲೋಚನೆಗಳೇ ದೆವ್ವ. ಸೊ ಇದೇ ನನ್ನ ಅಭಿಪ್ರಾಯ. ಅಣ್ಣ ನಿಮ್ಮ ಎಜುಕೇಷನ್ ಏನು ಮತ್ತು ಎಲ್ಲಿ ಓದಿದ್ದು? ಆಲ್ರೆಡಿ ಹೇಳಿದ್ದೀನಿ, ನಾನು BCom ಕಂಪ್ಲೀಟ್ ಮಾಡಿದ್ದೀನಿ. ನಾನು ಓದಿದ್ದು ನಮ್ಮ ಕೊಳ್ಳೇಗಾಲ ಮಾನಸ ಕಾಲೇಜಲ್ಲಿ. ಬ್ರೋ ನಾನು ರೈತ, ಬಿಜಾಪುರ ನಮ್ಮ ಊರು. ನೀವು ನೈಟ್ ಕಾಯ್ತೀರಾ ಕಾಡು ಪ್ರಾಣಿಗಳನ್ನು? ನಾವು ನೈಟ್ ಕೊಡ್ತಾರಾ? ನೀರು ಬಿಡೋಕ್ಕೆ ನೈಟ್ ಇರ್ತೀ. ನೀವು ರೈತ ಆಗಿ ಯೂಟ್ಯೂಬ್ ಮಾಡಿದ್ದಕ್ಕೆ ಧನ್ಯವಾದಗಳು.
ಥ್ಯಾಂಕ್ ಯು ನೀವು ರೈತಾಗಿ ಯೂಟ್ಯೂಬ್ ಮಾಡಿದ್ದಕ್ಕೆ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಸ್ವಲ್ಪ ಅರ್ಥ ಆಗಲ್ಲ, ಅವರ ನಮ್ಮ ಉತ್ತರ ಕರ್ನಾಟಕದ ಭಾಷೆ ಸ್ವಲ್ಪ ಹಾಗೇ ಇರುತ್ತೆ. ಓಕೆ, ತುಂಬ ಥ್ಯಾಂಕ್ ಯು ಬ್ರೋ. ಉತ್ತರ ಕರ್ನಾಟಕದವರು ತುಂಬ ಜನ ನೋಡ್ತಾ ಇದ್ದೀರಾ ನಮ್ಮ ವೀಡಿಯೋನ. ಸೊ ಎಲ್ಲರೂ ಕಮೆಂಟ್ ಮಾಡ್ತೀರಾ, ವೀಡಿಯೋ ನೋಡ್ತೀರಾ, ತುಂಬ ಸಪೋರ್ಟ್ ಮಾಡ್ತೀರಾ. ನಿಮ್ಮೆಲ್ರಿಗೂ ತುಂಬ ಹೃದಯವಾದ ಧನ್ಯವಾದಗಳು. ಹೀಗೆ ನೋಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ ನಮ್ಮ ಉತ್ತರ ಕರ್ನಾಟಕದ ಎಲ್ಲ ಜನತೆಗಳು. ನಮ್ಮವರು ಕೂಡ, ನಮ್ಮವ್ರು ಸಿಕ್ಕಾಪಟ್ಟೆ ನೋಡ್ತಾರೆ. ಸೊ ಆ ಕಡೆಯವರು ನೋಡ್ತಾರಲ್ಲ, ಅದೇ ಒಂದು ಖುಷಿ. ಓಕೆ, ಸೂರ್ಯ ಆಲ್ರೆಡಿ ಅಲ್ಲಿ ಮುಳುಗ್ತಾ ಇದ್ದಾನೆ. ಇನ್ನೂ ಜಾಸ್ತಿ ಹೊತ್ತಿದ್ರೆ ಇಲ್ಲಿ ತುಂಬ ಡೇಂಜರು. ಓಕೆ, ಇಷ್ಟು ಕ್ವಶನ್ಗಳಿಗೆ ನಾನು ಆನ್ಸರ್ ಮಾಡಿದ್ದೀನಿ. ಇನ್ನೂ ಏನೇನಾದರೂ ಕ್ವಶನ್ ಮಿಸ್ ಆಗಿದೆ ಗೊತ್ತಿಲ್ಲ. ಇನ್ನೂ ಸಿಕ್ಕಾಪಟ್ಟೆ ಕ್ವಶನ್ಗಳು ಬಂದಿದೆ, ಬಟ್ ಇಷ್ಟೇ ನಾನು ಆರಿಸ್ಕೊಂಡಿದ್ದು. ಇನ್ನೇನಾದರೂ ಡೌಟ್ ಇದ್ದರೆ, ನಿಮಗೆ ಏನಾದರೂ ಕೇಳಬೇಕು ಅಂತ ಅಂದ್ಕೊಂಡಿದ್ರೆ ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ನೆಕ್ಸ್ಟ್ Q&A ಮಾಡಿದ್ರೆ ಅದರಲ್ಲಿ ಎಲ್ಲಕ್ಕೂ ಆನ್ಸರ್ ಮಾಡ್ತೀನಿ ನಿಮಗೆ. ಇದಕ್ಕೂ ಮೇಲೆ ಇಲ್ಲಿರೋದು ತುಂಬ ಡೇಂಜರು. ನಾನು ನಿಮ್ಮ ಜೊತೆ ಮಾತಾಡೋದಲ್ಲ, ಆಮೇಲೆ ಹುಲಿ ಬಂದು ನನ್ನ ಜೊತೆ ಮಾತಾಡುತ್ತೆ. ತಮಾಷೆ ಅಂತಲ್ಲ, ತುಂಬ ಡೇಂಜರಸ್ ಪ್ಲೇಸ್ ಇದು. ಸೊ ಇವಾಗ ಅಲ್ಲಿ ನಮ್ಮ ಟ್ರೀ ಹೌಸ್ ತೋರಿಸ್ಬಿಟ್ಟು ಎಂಡ್ ಮಾಡ್ತೀನಿ ವಿಡಿಯೋ. ಇವಾಗ ನಮ್ಮ ಟ್ರೀ ಹೌಸ್ ನೋಡೋಣ ಬನ್ನಿ. ಅಲ್ಲಿ ಸಾಂಬಾರ್ ಡಿಯರ್ ಅಥವಾ ನವಿಲು ಸಿಗ್ನಲ್ ಕೊಡ್ತಾಯಿದೆ ಕೇಳಿ. ಸೊ ಅದಕ್ಕೆ ಹೇಳಿದ್ದು ನಾನು ತುಂಬ ಡೇಂಜರಸ್ ಪ್ಲೇಸ್ ಅಂತ. ಅಲ್ಲಿ ನೋಡಿ, ಯಾವುದೋ ಪ್ರಾಣಿಯಲ್ಲಿ ಬಂದಿದೆ, ಸಿಗ್ನಲ್ ಕೊಡ್ತಾ ಇದ್ದಾವೆ ಎಲ್ಲ ಪ್ರಾಣಿಗಳು. ಅಪ್ಪ ಏನು ಗುರು ಅದು ಆ ಥರ ಸಿಗ್ನಲ್ ಕೊಡ್ತಾ ಇದೆ? ಯಾವುದೋ ಪ್ರಾಣಿಯಲ್ಲಿ ಬಂದಿರೋದಕ್ಕೆ ಸಿಗ್ನಲ್ ಕೊಡ್ತಾ ಇರೋದು. ಹುಲಿ ಅಥವಾ ಚಿರತೆ ಏನೋ ಇಲ್ಲೇ ಹತ್ತಿರದಲ್ಲಿದೆ. ಅದು ಮೋಸ್ಟ್ಲಿ ನವಿಲು ಅನ್ಕೋತೀನಿ. ಫಸ್ಟ್ ಸಿಗ್ನಲ್ ಕೊಡ್ತಲ್ಲ, ಅದು ನವಿಲು ಅಥವಾ ಸಾಂಬಾರ್ ಡಿಯರ್ ಗೊತ್ತಿಲ್ಲ. ಅದು ಸಿಗ್ನಲ್ ಕೊಡ್ತಾ ಇದೆ ಅಂದರೆ ಅಲ್ಲಿ ಯಾವುದೋ ಪ್ರಾಣಿ ಇದೆ ಅಂತ. ಓಕೆ, ಬೇಗ ಹೋಗೋಣ. ಇವಾಗ ನಮ್ಮ ಟ್ರೀ ಹೌಸ್ ನೋಡೋಣ ಬನ್ನಿ. ಅಲ್ಲಿದೆ ನೋಡಿ ನಮ್ಮ ಟ್ರೀ ಹೌಸ್. ಓಕೆ, ಇಲ್ಲಿ ನೋಡಿರಿ, ಇಲ್ಲಿ ಮೇಲ್ಗಡೆ ಕಾಣಿಸ್ತಾ ಇದೆಯಲ್ಲ, ಇದೇ ನಮ್ಮ ಟ್ರೀ ಹೌಸ್. ನಾವು ಇಲ್ಲೇ ಸುಮಾರು ದಿನ ಇದ್ವಿ. ಮೇಲ್ಗಡೆ ಎಲ್ಲ ಹಾಳಾಗಿದೆ ಸ್ವಲ್ಪ. ಇವಾಗ ಬಿಸಿಲು ಮತ್ತು ಗಾಳಿ ಜಾಸ್ತಿ ಆಗಿರೋದ್ರಿಂದ ಮೇಲ್ಗಡೆ ಕವರ್ ಎಲ್ಲ ಕಿತ್ತೋಗಿದೆ. ಆಗಿದ್ರೂ ಟ್ರೀ ಹೌಸ್ ಚೆನ್ನಾಗಿದೆ. ಈ ಟ್ರೀ ಹೌಸ್ ಮೇಲ್ಗಡೆ ಒಂದು ವೀಡಿಯೋ ಮಾಡಬೇಕಂದ್ರೆ ಕಮೆಂಟ್ ಮಾಡಿ. ಟ್ರೀ ಹೌಸ್ ಕ್ಯಾಂಪಿಂಗ್ ಮಾಡೋಣ. ತುಂಬ ಕಷ್ಟನೇ ಇಲ್ಲಿ ಇರೋದಕ್ಕೆ ಇವಾಗ ಈಗಿನ ಸಿಚುವೇಷನಲ್ಲಿ. ಸೊ ಸಿಕ್ಕಾಬಟ್ಟೆ ಪ್ರಾಣಿಗಳು ಇವಾಗ ಬೇಸಿಗೆ ಟೈಮಲ್ಲಿ ಇಲ್ಲಿ ಬರೋದಕ್ಕೆ ಆಗಲ್ಲ. ನೈಟ್ ಟೈಮ್ ಅಂತ ಅಲ್ಲ, ಬೆಳಿಗ್ಗೆ ಟೈಮಲ್ಲೂ ಭಯ ಆಗ್ತಿದೆ. ಸೊ ನೋಡೋಣ, ಆದರೂ ಪರವಾಗಿಲ್ಲ. ಇಲ್ಲೊಂದು ವೀಡಿಯೋ ಮಾಡಬೇಕಂದ್ರೆ ನಿಮಗೇನಾದರೂ ಬೇಕು ಅಂದರೆ ಹೇಳಿ, ಇಲ್ಲಿ ಒಂದು ರಾತ್ರಿ ವೀಡಿಯೋ ಮಾಡ್ತೀನಿ. ಇಲ್ಲೆಲ್ಲ ಆನೆಗಳಂದರೆ ಆನೆಗಳು. ಈಗ ನೋಡಿ, ಎಲ್ಲ ಖಾಲಿ ಎಲ್ಲ ಒಣಗಿ ಬರಡಾಗಿದೆ ಎಲ್ಲ. ಮೊದಲು ನಾನು ಸ್ಟಾರ್ಟಿಂಗ್ ಬಂದಾಗ ಸಿಕ್ಕಾಪಟ್ಟೆ ಭಯ ಆಗ್ತಿತ್ತು. ಆನೆ ನೋಡಿದ ತಕ್ಷಣ ಓಡೋಗ್ಬಿಡ್ತಿದ್ದೆ. ಬಟ್ ಇಲ್ಲಿನ ರೈತರ ಜೊತೆ ಬಂದು ಇಲ್ಲಿದ್ದು ಆನೆಗಳನ್ನು ನೋಡ್ತಾ ಒಂಥರ ರೂಢಿಯಾಗೋಯ್ತು. ಆನೆ ಹಟ್ಟಿಸ್ಕೊಂಡು ಬರಬೇಕಾದ್ರೆ ಸುಮಾರು ಒಂದು 10 ಅಡಿಗೆ ಬರೋ ತನಕನೂ ಅಲ್ಲೇ ವೀಡಿಯೋ ಮಾಡ್ಕೊಂಡು ನಿಂತ್ಕೊಂಡಿರ್ತೀನಿ. ಬಟ್ ಅಲ್ಲಿ ಇನ್ನೇನು ಹತ್ರ ಬಂತು ಅನ್ನೋ ತಕ್ಷಣ ಅಲ್ಲೇ ಮಾಯ, ಆರಾಮಾಗಿ ಓಡೋಗ್ಬೋದು. ಬಟ್ ನಿಮ್ಗೇನಾದರೂ ಆ ಟೈಮಲ್ಲಿ ಭಯ ಅನ್ನೋದು ಜಾಸ್ತಿ ಬಂದುಬಿಟ್ರೆ ಓಡೋದಕ್ಕಾಗಲ್ಲ. ಸೊ ಕಾಲ್ಗಳು ಬರೋಲ್ಲ ನಿಮಗೆ ಭಯ ಅನ್ನೋದೊಂದು ಇಲ್ಲದೆ ಹೋದರೆ ಹೆಂಗಾದರೂ ತಪ್ಪಿಸ್ಕೋಬೋದು. ಸೊ ಭಯ ಇರಬಾರ್ದು. ಕೆಲವೊಂದು ಸಲ ಏನಾಗುತ್ತಂದರೆ, ಇಲ್ಲಿ 2 ದಿನ 3 ದಿನ ವೀಡಿಯೋ ಮಾಡಿರ್ತೀನಿ, ಅದು ನಿದ್ದೆನೇ ಮಾಡದೆ ವೀಡಿಯೋ ಮಾಡೋದು. ನೈಟು ನಿದ್ದೆನೇ ಮಾಡಲ್ಲ ನಾನು. ಬೆಳಿಗ್ಗೆ ಹೋಗಿ ಒಂದು ಸ್ವಲ್ಪ ಹೊತ್ತು ನಿದ್ದೆ ಮಾಡ್ತೀನಿ ಅಷ್ಟೇ. ನೈಟ್ ಪೂರ ಎಚ್ಚರವಾಗಿರ್ತೀನಿ ವೀಡಿಯೋ ಮಾಡಬೇಕು ಅಂತ. ಆಮೇಲೂ ವೀಡಿಯೋ ಮಾಡ್ಕೊಂಡು ಹೋದ್ಮೇಲೆ ನೈಟು 2 ಗಂಟೆ ತನಕನೂ ಎಚ್ಚರವಾಗೆ, ಕೆಲವೊಂದು ದಿನ 2 ಗಂಟೆ 3 ಗಂಟೆಗೆ ಮಲಗಿದ್ದು ಇದೆ. ಈಗಲೂ ಅಷ್ಟೇ, ಡೈಲಿ ನಾನು ನಾರ್ಮಲಾಗಿ ಡೈಲಿ ಮಲಗೋದು 2 ಗಂಟೆ 2:30 ಆಗೋಗುತ್ತೆ. ಸೊ ಡೈಲಿ ಎಡಿಟ್ ಮಾಡಬೇಕಲ್ಲ. ನಾನು ಯಾರನ್ನು ಎಡಿಟಿಗಾಗಲಿ ಇನ್ನೊಂದಕ್ಕಾಗಲಿ ಯಾರೂ ಇರಿಸ್ಕೊಂಡಿಲ್ಲ. ನನ್ನ ಜೊತೆ ಯಾವ ಟೀಮು ಕೂಡ ಇಲ್ಲ. ಸೊ ನಾನು ಒಬ್ಬನೇ ಮಾಡ್ತಿರೋದ್ರಿಂದ ಕೆಲವರು ಅನ್ಕೋಬೋದು ಒಂದು ಟೀಮೇ ಇದೆ ಅಂತ. ಯಾರೂ ಇಲ್ಲ, ನಾನು ಒಬ್ಬನೇ ಎಲ್ಲನೂ ಮಾಡೋದು. ಹೌದು, ನಿಮಗೆ ಕೊನೆಯಲ್ಲಿ ಒಂದು ವಿಷಯ ಹೇಳ್ತೀನಿ ಅಂತ ಹೇಳಿದ್ನಲ್ಲ. ಈ ಒಂದು ಜಾಗದಲ್ಲಿ, ಈ ಒಂದು ಜಮೀನಲ್ಲಿ ಬೆಳಿಗ್ಗೆ 10 ಗಂಟೆಯಲ್ಲಿ ಒಬ್ಬರು ರೈತರು ಇಲ್ಲಿಗೆ ಹಸುಗಳನ್ನು ಹೊಡ್ಕೊಬಂದಿದ್ದಾರೆ. 11 ಗಂಟೆಗೆ, ಬೆಳಿಗ್ಗೆ 11 ಗಂಟೆಗೆ ಹುಲಿ ಕಾಡಿಂದ ಬಂದು ಈ ಒಂದು ಜಾಗದಲ್ಲಿ, ನಾವು ಫಸ್ಟ್ ಅಲ್ಲಿ ಕ್ಯಾಂಪ್ ಹಾಕಿದ್ವಲ್ಲ, ಆ ವೀಡಿಯೋಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಫಸ್ಟೇ ನಾನೊಬ್ಬ ಸೋಲೋ ಕ್ಯಾಂಪ್ ಹಾಕಿದ್ನಲ್ಲ, ಆ ಒಂದು ಜಾಗ, ಆ ಒಂದು ಗುಡ್ಡದ ಕೆಳಗಡೆ ಹುಲಿ ಬಂದು ಆ ಹಸುನ ಬೇಟಾಡಿದೆ ಪಾಪ. ಇಲ್ಲಿ ಬೇಟಾಡಿ ಅಲ್ಲಿ ತನಕ ಎಳ್ಕೋಗಿದೆ. ಅಲ್ಲೇನು ನೋಡ್ತಾ ಇದ್ದಾರೆ ವೀಡಿಯೋದಲ್ಲಿ, ಇಲ್ಲಿ ಬಿದ್ದಿದ್ದು ಅಲ್ಲಿ ತನಕ ಎಳ್ಕೊಂಡೋಗಿದೆ. ಅದನ್ನು ವೀಡಿಯೋ ಮಾಡಿದೆ, ಬಟ್ ಸಮ್ ಪ್ರಾಬ್ಲಮ್ಸ್ಗಳಿಂದ ಅದನ್ನು ಹಾಕೋದಕ್ಕಾಗಲಿಲ್ಲ. ಸೊ ನೋಡಿದ್ರಲ್ಲ, ಬೆಳಿಗ್ಗೆ 11 ಗಂಟೆಯಲ್ಲಿ ಹುಲಿ ಬಂದು ಇಲ್ಲಿ ಬೇಟಾಡಿದೆ ಅಂದರೆ ಲೆಕ್ಕಕೊಳ್ಳಿ ಎಷ್ಟೊಂದು ಡೇಂಜರಸ್ ಆಗಿದೆ ಅಂತ ಈ ಒಂದು ಪ್ಲೇಸು. ಓಕೆ, ಅಂತೂ ಮುಗೀತು, ಹೋಗ್ತಾ ಇದ್ದೀನಿ. ಇನ್ನೇನು ಸೂರ್ಯ ಮುಳುಗುವಂಥ ಸಮಯ, 6 ಗಂಟೆ ಆಗಿದೆ. ಯಾರ್ಯಾರು ಕ್ವಶನಿಗೆ ಆನ್ಸರ್ ಸಿಕ್ಕಿಲ್ಲ ದಯವಿಟ್ಟು ಕ್ಷಮಿಸಿ. ನೆಕ್ಸ್ಟ್ ಟೈಮು ಪ್ರತಿಯೊಬ್ಬರಿಗೂ ಆನ್ಸರ್ ಮಾಡ್ತೀನಿ. ಇವಾಗ ಟೈಮೂ ಇಲ್ಲ, ಈ ಜಾಗನೂ ಸರಿ ಇಲ್ಲ. ಸೊ ಅದಕ್ಕೆ ಇವಾಗ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಓಕೆ, ಈ ವಿಡಿಯೋ ನಿಮ್ಗೆ ಹೇಗೆ ಅನಿಸ್ತು ಅಂದ್ಬಿಟ್ಟು ಕೆಳಗಡೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು
ಹೊಸ ವೀಡಿಯೋ ಜೊತೆ ಸಿಗ್ತೀನಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ದಯವಿಟ್ಟು ಮಾಡ್ಕೊಳ್ಳಿ ಸಬ್ಸ್ಕ್ರೈಬು. ಓಕೆ, ಇನ್ನೊಂದು ನೆಕ್ಸ್ಟ್ ಅಡ್ವೆಂಚರಸ್ ವೀಡಿಯೋ ಜೊತೆ ಸಿಗ್ತೀನಿ. ಓಕೆ, ಬಾಯ್.